ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಕನಸು ಬೀಳ್ತಾ ಇರುತ್ತೆ. ಆದರೆ ಕನಸು ಅಂದ್ರೇನು ಅಂತ ಸಾಮಾನ್ಯವಾಗಿ ನಾವು ಯಾರು ಹೇಳೋದಿಲ್ಲ. ಮನೆಯಲ್ಲಿ ಮಕ್ಕಳು ಎಷ್ಟೋ ಸಾರಿ ಕೇಳ್ತಾರೆ, ಅಮ್ಮ ನನಗೆ ಕನಸು ಬಿದ್ದಿತ್ತು ಇವತ್ತು ಅಂತ. ಹೌದಾ, ಏನ್ ಬಿದ್ದಿತ್ತು ಅಂತ ಹೇಳಿ ಸುಮ್ಮನಾಗ್ಬಿಡ್ತೀವಿ. ಆದರೆ ಕನಸು ಯಾತಕ್ಕೋಸ್ಕರ ಬೀಳುತ್ತೆ ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳೋದಿಲ್ಲ, ಕಾರಣ ಅವ್ರಿಗೆ ಗೊತ್ತಾಗೋದಿಲ್ಲ. ಹೈಸ್ಕೂಲ್ನಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಈಗ ನಾನು ಮಾಡ್ತಕ್ಕಂಥ ವಿಚಾರ ತಿಳ್ಕೊಂಡ್ರೆ ಮುಂದಕ್ಕೆ ಅವರು ಬೇರೆಯವ್ರಿಗೆ ಹೇಳ್ಬೋದು. ಕನಸು ಎಂದರೇನು? ಕನಸು ಕಾಣುವಾಗ ನಮ್ಮ ಮೆದುಳಿನಲ್ಲಿ ಏನಾಗುತ್ತೆ? ನಮಗೆ ಎಲ್ಲ ಕನಸುಗಳು ಜ್ಞಾಪಕ ಬರೋದಿಲ್ಲ, ಕೆಲವು ಮಾತ್ರ ಜ್ಞಾಪಕ ಬರುತ್ತೆ. ಏಕೆ? ಈ ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರವನ್ನ ಸರಳ ವಿಜ್ಞಾನದಲ್ಲಿ ನೋಡೋಣ. ಮೊದಲನೇದಾಗಿ ಕನಸು ಎಂದರೇನು? ಕನಸು ಎಲ್ಲರಿಗೂ ಬೀಳುತ್ತೆ ಅಂತ ಗೊತ್ತಿದೆ. ಆದ್ರೆ ಕನಸು ಎಂದರೇನು ಅಂತ ಹೇಳಿದಾಗ, ಕನಸು ಸಾಮಾನ್ಯವಾಗಿ ನಿದ್ರೆಯಲ್ಲಿ ಬೀಳುತ್ತೆ. ಡೇ ಡ್ರೀಮಿಂಗ್ ಅಂತ ಅದು ಬೇರೆ. ಸ್ಕೂಲಲ್ಲಿ ಕೂತ್ಕೊಂಡು ಪಾಠ ಮಾಡ್ಬೇಕಾದ್ರೆ ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಅದು ಡೇ ಡ್ರೀಮಿಂಗ್ ಅಂತ ಆಗುತ್ತೆ. ಆದ್ರೆ ರಾತ್ರಿ ನಾವು ಮಲ್ಕೊಂಡ ತಕ್ಷಣ 5-6 ನಿಮಿಷಗಳು ನಿದ್ದೆ ಬರುತ್ತೆ. ನಿದ್ದೆ ಬಂದ ಮೇಲೆ ಏನೇ ಕನಸು ಬೀಳುತ್ತಲ್ಲ, ಯಾಕೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಚಿತ್ರಗಳು, ಘಟನೆಗಳಾಗ್ಬೋದು, ಭಾವನೆಗಳಾಗ್ಬೋದು, ಕಥೆಗಳಾಗ್ಬೋದು. ನಾವು ನಿದ್ರೆ ಮಾಡ್ತಾ ಇದ್ರು ಸಹಿತ ನಮ್ಮ ಮೆದುಳು ಸಂಪೂರ್ಣವಾಗಿ ಅದು ಕೆಲಸ ಮಾಡದೇ ಇರೋದಿಲ್ಲ. ಸ್ವಲ್ಪ ಭಾಗ ಮೆದುಳಿನ ಭಾಗ ಕೆಲಸ ಮಾಡ್ತಾನೆ ಇರುತ್ತೆ, ಇನ್ನು ಕೆಲವು ಭಾಗ ವಿಶ್ರಾಂತಿ ತಗೊಳ್ತಾ ಇರುತ್ತೆ, ಇನ್ನು ಕೆಲವು ಭಾಗ ಕೆಲಸ ಮಾಡೋದಿಲ್ಲ. ಅದು ಮುಂದೆ ಹೇಗೆ ಅಂತ ಹೇಳ್ಬೋದು. ನಿದ್ರೆಯ ಕೆಲವು ಹಂತಗಳಲ್ಲಿ, ಅಂದ್ರೆ ನಿದ್ದೆ ಬರ್ಬೇಕಾದ್ರೆ 4 ಹಂತಗಳಿವೆ. ಅದು ಯಾವುದು ಅಂತ ಹೇಳ್ತೀನಿ. ವಿವಿಧ ಚಿತ್ರಗಳು ಮತ್ತು ಘಟನೆಗಳು ನಮಗೆ ಅನುಭವ ಆಗುತ್ತೆ. ಈ ಅನುಭವವನ್ನೇ ನಾವು ಕನಸು ಅಂತ ಕರಿತೀವಿ. ಅಂದ್ರೆ ನಿದ್ದೆ ಮಾಡಬೇಕಾದ್ರೆ ಅನುಭವ ಆಗುತ್ತಲ್ಲ, ಅದಕ್ಕೆ ಕನಸು ಅಂತ ಕರೀತಾರೆ. ನಿದ್ರೆ ಮಾಡಬೇಕಾದ್ರೆ ನಾವು ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ. ಎಚ್ಚರಿಕೆ ಆದ್ಮೇಲೆ ಮಾತ್ರ ನಾವು ಮಲ್ಕೊಂಡಿದ್ದೀವಿ ಅಂತ ಗೊತ್ತಾಗತ್ತೆ. ಅವಾಗ ಮೆದುಳು ಏನ್ ಮಾಡ್ತಿರುತ್ತೆ ಅಂತ ಕೇಳಿದ್ರೆ, ನಿದ್ರೆಯಲ್ಲೂ ಸಹಿತ ಮೆದುಳಿನ ಕೆಲವು ಭಾಗಗಳು ಕೆಲಸ ಮಾಡ್ತಾನೆ ಇರುತ್ತೆ. ನಿದ್ರೆ ಅಂದ್ರೆ ಮೆದುಳು ಸಂಪೂರ್ಣವಾಗಿ ಆಫ್ ಆಗೋಲ್ಲ. ನಿದ್ರೆಯಲ್ಲಿ 4 ಹಂತಗಳಿದೆ. ಯಾವುದು ಅಂತ ಹೇಳ್ತೀನಿ. ಚಟುವಟಿಕೆ ಇರುತ್ತೆ. ವಿಶೇಷವಾಗಿ REM ಅಂತ ಒಂದು ಕರಿತೀವಿ. REM ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ. ನಿದ್ರೆ ಮಾಡಿ ನಿದ್ರೆ ಮುಗಿಯುವ ಗಾಢ ನಿದ್ರೆಯಲ್ಲಿ ಇರ್ತೀವಲ್ಲ, ಅದಾದ್ಮೇಲೆ 4ನೇದು ಒಂದು, ಆ ಟೈಮ್ನಲ್ಲಿ ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಮೂವ್ಮೆಂಟ್ಸ್ ಜಾಸ್ತಿ ಆಗಿರುತ್ತೆ, ನಮಗೆ ಗೊತ್ತಾಗಲ್ಲ. ಆಗ ಮೆದುಳು ಚಟುವಟಿಕೆ ಆಗ್ತಿರುತ್ತೆ. ಅದೇ ಕನಸಿನ ಒಂದು ಸ್ಟೇಜ್. ಇಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ. ಈ ಚಿತ್ರದಲ್ಲಿ ನಾನು 4 ಭಾಗ ಬರೆದಿದ್ದಾರೆ. N1, N2, N3, REM ಅಂತ 4 ಭಾಗ ಇದೆ. N1 ಅಂದ್ರೆ ನಾವು ಮಲ್ಕೊಳ್ತೀವಲ್ಲ, ರಾತ್ರಿ ಮಲ್ಕೊಂಡು ಒಂದು 3-4 ಅಥವಾ 5 ನಿಮಿಷ ಕಣ್ಣು ಹಾಗೆ ಬಿಟ್ಕೊಂಡಿರ್ತೀವಿ. ಆಮೇಲೆ ಯಾವಾಗ ಏನಾಗುತ್ತೆ, ನಿದ್ದೆ ಬರುತ್ತೆ ಅಂತ ಗೊತ್ತಾಗಲ್ಲ. ಅದು ಸರಿಯಾದ ನಿದ್ರೆಯ ವ್ಯವಸ್ಥೆ ಇದ್ದಾಗ. ಯೋಚನೆ ಇದ್ದು ಸಿಟ್ಟು, ಕೋಪ, ಹೆದರಿಕೆ ಆದಾಗ ನಿದ್ದೆ ಬರೋದು ಲೇಟ್ ಆಗುತ್ತೆ. ಆದ್ರೂ ಸಹಿತ ಯಾವುದೋ ಒಂದು ಸಮಯದಲ್ಲಿ ನಮಗೆ ನಿದ್ದೆ ಬಂದ್ಬಿಡುತ್ತೆ. ಆ ನಿದ್ದೆ ಬಂದಾಗ ಸ್ವಲ್ಪ ಲೈಟ್ ಸ್ಲೀಪ್ ಆಗಿರುತ್ತೆ, ಒಂದು 8-10 ನಿಮಿಷ. ಆಮೇಲೆ ಗಾಢ ನಿದ್ರೆ ಆಗುತ್ತೆ, ಡೀಪ್ ಸ್ಲೀಪ್ ಆಗುತ್ತೆ. ಡೀಪ್ ಸ್ಲೀಪ್ ಆದ್ಮೇಲೆ ಒಂದು ಭಾಗ, ನಾವು ಹೇಳೋಕ್ ಮುಂಚೆ, ನಿದ್ದೆ ಬಂದು ಹೇಳೋಕ್ ಮುಂಚೆ ಒಂದು ಬೆಳಗಿನ ಜಾವ ಅಂತ ಕರಿತೀವಲ್ಲ, ಸಾಮಾನ್ಯವಾಗಿ ನಮ್ಮಲ್ಲಿ ಬೆಳಗಿನ ಜಾವದಲ್ಲಿ ನಾವು ಕನಸು ಬೀಳುತ್ತೆ ಅಂತ ಹೇಳ್ತೀವಿ. ಆ ಟೈಮ್ನಲ್ಲಿ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ, ನಮಗೆ ಗೊತ್ತಿಲ್ಲದೇನೆ ಕಣ್ಣಿನ ಒಳಭಾಗದಲ್ಲಿ ಅನೇಕ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಆ ಮೂವ್ಮೆಂಟ್ ಆಗ್ತಕ್ಕಂಥದ್ದೇನೆ REM ಅಂತಕ್ಕಂಥದ್ದು. ಇದನ್ನೇ ಸ್ಲೀಪ್ ಸೈಕಲ್ ಅಥವಾ ನಿದ್ರೆಯ ಸೈಕಲ್ ಅಂತ ಕರಿಬಹುದು. ಕನಸು ಯಾತಕ್ಕೋಸ್ಕರ ಬರುತ್ತೆ ನಮಗೆ ಅಂತ ಕೇಳಿದ್ರೆ ಅನೇಕ ಕಾರಣಗಳಿವೆ ಅದಕ್ಕೆ. ಒಂದು, ಯಾರನ್ನಾದ್ರೂ ನೆನೆಸ್ಕೊಳ್ಳೋದು. ಉದಾಹರಣೆಗೆ, ಮೊನ್ನೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಮ್ಮ ತಂದೆಯವರ ವೈದಿಕ ಅಂತ ಜ್ಞಾಪಿಸ್ಕೊಂಡ್ವಿ.
ಆ ದಿನ ಬೆಳಗಿನ ಜಾವದಲ್ಲಿ ನನಗೆ ದೊಡ್ಡ ಕನಸು ಬಿತ್ತು. ಆ ಕನಸಿನಲ್ಲಿ ನಮ್ಮ ತಂದೆಯವರು ಬಂದ ಹಾಗೆ, ಬಂದು 4 ಬಸ್ನಲ್ಲಿ ಜನಗಳನ್ನ ಕರ್ಕೊಂಡ್ಬಂದು ಊಟ ಹಾಕು ಅಂತ ಹೇಳ್ದಾಗೆ. ಹೀಗೆ ಅಂದ್ರೆ ಕನಸು ಬಂತದು, ಅವ್ರನ್ನ ಜ್ಞಾಪಿಸ್ಕೊಂಡ್ವಿ. ಹಾಗೆ ನೀವು ಇನ್ನೇನಾದ್ರು ಜ್ಞಾಪಿಸ್ಕೊಂಡಾಗ ನಮ್ಮ ಆ ರೀತಿ ಭಾವನೆಗಳು ಬರ್ಬೋದು. ಆ ಭಾವನೆಗಳನ್ನ ಸಂಸ್ಕರಣ ಮಾಡ್ತಕ್ಕಂಥದ್ದೇ ಕನಸು ಅಂತದ್ದು. ದಿನದ ಅನುಭವಗಳನ್ನ ಜೋಡಿಸುತ್ತೆ. ಕೆಲವು ಸಾರಿ ಮೆದುಳಿನ ಮಾಹಿತಿಯನ್ನ ಸಂಘಟನೆ ಮಾಡಬಹುದು. ಕನಸುಗಳಿಗೆ ನಿಖರವಾದ ಉದ್ದೇಶ ಅಥವಾ ಹೇಗೆ ಬರುತ್ತೆ ಅಂತ ಇನ್ನು ವಿಜ್ಞಾನದಲ್ಲಿ ಪೂರ್ಣವಾಗಿ ಹೇಳಿಲ್ಲ. ಈ ಬೇಕಾದಷ್ಟು ಪ್ರಯೋಗಗಳಾಗ್ತಾ ಇದೆ. ನಿದ್ರೆಯಲ್ಲಿ ಕನಸು ಯಾತಕ್ಕೆ ಬರುತ್ತೆ ಅನ್ನೋದು ಆ ದೊಡ್ಡ ಒಂದು ಸೈಕಾಲಜಿ ಡಿಪಾರ್ಟ್ಮೆಂಟು, ನ್ಯೂರೋ ಸೈನ್ಸ್ ನಲ್ಲಿ ದೊಡ್ಡದಾಗಿರ್ತಕ್ಕಂಥ ರಿಸರ್ಚ್ಗಳೇ ನಡೀತಾ ಇದೆ ಈಗಲೂ ಸಹಿತ. ಕನಸು ಬಿದ್ದಾಗ ವಿಚಿತ್ರ ಘಟನೆಗಳಾಗ್ಬೋದು. ಕೆಲವು ಸಾರಿ ನಾವು ಕನಸಿನಲ್ಲಿ ಎಲ್ಲೋ ಹಾರ್ಕೊಂಡು ಹೋಗ್ತಿದ್ವಿ ಅನ್ಸ್ಬೋದು. ಇನ್ನೆಲ್ಲೋ ಒಂದ್ಸತಿ ಯಾವುದೋ ಒಂದು ಎಲ್ಲೋ ಗೊತ್ತಿಲ್ಲದೆ ಸ್ಥಳದಲ್ಲಿ ಹೋಗಿದೀವಿ ಅಂತ ಆಗ್ಬೋದು. ಏನೋ ಒಂದು ವಿಚಿತ್ರವಾದ ಘಟನೆಗಳು ನಡೀತಾ ಇರುತ್ತೆ ಕನಸಿನಲ್ಲಿ. ಭಾವನೆಗಳು, ದೃಶ್ಯಗಳು ಇವೆಲ್ಲವೂ ಸಹಿತ ಮೆದುಳಿನ ಯಾವುದೋ ಒಂದು ಭಾಗ ನಿರ್ವಹಣೆ ಮಾಡ್ತಾ ಇರುತ್ತೆ. ಅದು ಯಾಕೆ ಮಾಡುತ್ತೆ, ಹೇಗೆ ಮಾಡುತ್ತೆ ಅನ್ನೋದು ಇನ್ನೂ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಆದರೆ ತಾರ್ಕಿಕವಾಗಿ ಹೇಳಬೇಕು ಅಂದ್ರೆ, ಯೋಚಿಸುವ ಕೆಲವು ಮೆದುಳಿನ ಪ್ರದೇಶಗಳಲ್ಲಿ ಚಟುವಟಿಕೆ ಕಡಿಮೆಯಾಗುತ್ತೆ, ಇನ್ನು ಕೆಲವಲ್ಲಿ ವಿಚಿತ್ರ ಘಟನೆಗಳನ್ನ ಅದು ತೋರಿಸುತ್ತೆ. ಯಾತಕ್ಕೆ ಈ ರೀತಿ ತೋರಿಸುತ್ತೆ, ಯಾತಕ್ಕೆ ಈ ರೀತಿ ಆಗುತ್ತೆ ಅನ್ನೋದು ಪೂರ್ಣವಾಗಿ ಯಾರಿಗೂ ಗೊತ್ತಾಗಿಲ್ಲ. ಅನೇಕ ದಿನಗಳು ನಮಗೆ ಕನಸು ಬೀಳ್ತಾನೆ ಇರುತ್ತೆ ಕೆಲವು ಸಾರಿ. ಆದರೆ ಯಾವುದೋ ಒಂದೋ ಎರಡೋ ಕನಸು ಜ್ಞಾಪಕ ಬರುತ್ತೆ, ಆದ್ಮೇಲೆ ಮತ್ತೆ ಮರ್ತು ಹೋಗ್ಬಿಡುತ್ತದು. ಯಾಕೆ? ಕನಸು ಕಾಣ್ತೇವೆ, ಎಚ್ಚರವಾಗುತ್ತೆ, ಬಹಳಷ್ಟು ಮರ್ತು ಹೋಗುತ್ತೆ. ಅದಕ್ಕೆ ಕೆಲವು ಸಾರಿ ಹೇಳ್ತಾರೆ, ಎಲ್ಲೋ ನೀನು ಕನಸಲ್ಲಿ ಏನೋ ಯೋಚನೆ ಮಾಡ್ತಿದೀಯಾ ಅಂತ. ಕನಸಿನಲ್ಲಿ ಯೋಚನೆ ಮಾಡಿದ್ದು ಇರೋದಿಲ್ಲ. ಕನಸಿನಲ್ಲಿ ಕನಕ ಸಿಕ್ತು ಅಂತ ಹೇಳ್ತಾರೆ. ಕನಸಿನಲ್ಲಿ ಬಂಗಾರ ಸಿಕ್ಕಂಗೆ, ಅರಮನೆಗೆ ಹೋದಂಗೆ. ಬೆಳಿಗ್ಗೆದ್ದು ಇರೋದಿಲ್ಲ, ಅದು ಮರ್ತೋಗ್ಬಿಡುತ್ತೆ. ನಾವು ಅನೇಕ ಬಾರಿ ಕನಸು ಕಂಡರೂ ಎಚ್ಚರವಾದ ಕೆಲವು ನಿಮಿಷ ಅದರ ಭಾಗ ಗೊತ್ತೇ ಆಗೋದಿಲ್ಲ. ಎಲ್ಲೋ ಒಂದು ಸ್ವಲ್ಪ ಮಾತ್ರ ಜ್ಞಾಪಕ ಉಳಿಸ್ಕೊಂಡಿರುತ್ತೆ. ಈ ಕನಸಿನ ರಹಸ್ಯ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ನಿಖರವಾದ ಉದ್ದೇಶವೇನು, ಕನಸು ಯಾತಕ್ಕೆ ಬೀಳುತ್ತೆ, ಸಂಪೂರ್ಣವಾಗಿ ವಿಜ್ಞಾನದಲ್ಲಿ ಉತ್ತರ ಸಿಕ್ಕಿಲ್ಲ ಇದಕ್ಕೆ. ಕನಸುಗಳ ಬಗ್ಗೆ ವಿಜ್ಞಾನ ಬಹಳಷ್ಟು ತಿಳ್ಕೊಂಡಿದ್ರು ನಾವು ನಿಖರವಾಗಿ ಅಂದ್ರೆ ಡೆಫಿನೆಟ್ ಆಗಿ ಕನಸು ಯಾಕೆ ಬೀಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೂ ಉತ್ತರ ಅಂತಿಮವಾಗಿ ಹೇಳೋಕ್ಕಾಗಲ್ಲ. ಬಹುಶಃ ಕನಸುಗಳು ಮೆದುಳಿನ ನೆನಪು, ಭಾವನೆ ಮತ್ತು ಮಾಹಿತಿಯ ಮೂರನ್ನೂ ಸಂಸ್ಕರಣ ಮಾಡಿ, ಮೂರನ್ನೂ ಪ್ರೊಸೆಸ್ ಮಾಡಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಸಿನ ಕಲ್ಪನೆಯನ್ನ ಕೊಡಬಹುದು ಅಂತ ಕಾಣಿಸುತ್ತೆ. ಮತ್ತೆ ಮತ್ತೆ ಅದೇ ಪ್ರಶ್ನೆ ಬರ್ತಿರುತ್ತೆ, ನಮಗೆ ಕನಸು ಏಕೆ ಕಾಣುತ್ತೆ, ಕನಸು ಏಕೆ ಬರುತ್ತೆ? ವಿಜ್ಞಾನಿಗಳು ಹಲವು ಸಾಧ್ಯತೆಗಳನ್ನ ಸೂಚಿಸಿದ್ದಾರೆ, ಆದರೆ ನಿಖರವಾದ ಉದ್ದೇಶ ಇನ್ನೂ ಸ್ಪಷ್ಟವಾಗಿಲ್ಲ. ಪುನಃ ಈ ನಿದ್ರೆಯ ಒಂದು ಸೈಕಲ್ ಅಂತ ಹೇಳ್ತೀವಲ್ಲ, ಅದನ್ನ ಜ್ಞಾಪಿಸೋದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಲ್ಕೊಂಡಾಗ ನಿದ್ರೆ ಬಂದಾಗ 4 ಸ್ಟೇಜ್ ಇರುತ್ತೆ. ಮೊದಲನೇ ಸ್ಟೇಜ್ ನಲ್ಲಿ ಸ್ವಲ್ಪ ನಿದ್ದೆ ಬಂದಂಗಾಗುತ್ತೆ, ಅಥವಾ ಸ್ವಲ್ಪ ಎಚ್ಚರಿಕೆನೂ ಎರಡೂ ಇರುತ್ತೆ. ಸ್ವಲ್ಪ ನಿದ್ದೆ ಬರುತ್ತೇನೋ ಅನ್ನೋ ಸ್ಥಿತಿಯಲ್ಲಿ ಇರ್ತೀವಿ ನಾವು. ಅದಾದ್ಮೇಲೆ ಹಾರ್ಟ್ ರೇಟು ಸ್ವಲ್ಪ ಕಡಿಮೆ ಆಗುತ್ತೆ, ಬಾಡಿ ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದು 2ನೇ ಸ್ಟೇಜು. 3ನೇ ಸ್ಟೇಜಲ್ಲಿ ಡೀಪ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಗಾಢ ನಿದ್ರೆಗೆ ಹೋದಾಗ ಮಸಲ್ಸು, ಟಿಶ್ಯೂಸು ಎಲ್ಲ ರಿಪೇರಿ ಆಗ್ತಿರುತ್ತೆ. ಅಂದ್ರೆ ದಿನ ಓಡಾಡಿ ಕೆಲಸ ಮಾಡಿ ಮಾಂಸಖಂಡಗಳು, ಮೆದುಳು ಎಲ್ಲ ಸಹಿತ ಸುಸ್ತಾಗಿರುತ್ತೆ. ಅವೆಲ್ಲವೂ ಸಹಿತ ರಿಪೇರಿ ಆಗ್ತಿರ್ತಕ್ಕಂಥ ಸ್ಟೇಜ ಅದೇ ಗಾಢ ನಿದ್ರೆ. ಕೆಲವು ಸಾರಿ ಕೇಳ್ತಾರೆ, ಯಾಕೋ ನಿದ್ರೆ ಮಾಡಿದ್ವ ರಾತ್ರಿ ಸರಿಗೆ ಅಂತ. ಅಂದ್ರೆ ಮುಖದ ಮೇಲಿರ್ತಕ್ಕಂಥ
ಮಾಂಸಖಂಡಗಳಿದೆಯಲ್ಲ ನಮ್ಮ ಮುಖದ ಮೇಲೆ ಇರತಕ್ಕಂಥ ನಮ್ಮ ಮುಖಚರ್ಯೆ ಸಹಿತ ಬದಲಾವಣೆ ಆಗ್ಬಿಟ್ಟಿರುತ್ತೆ. ಆದರೆ ಸ್ಟೇಜ್ 3 and 4 ಪೂರ್ತಿ ನಿದ್ದೆ ಬಂದಾಗ ಬೆಳಿಗ್ಗೆ ಫ್ರೆಶ್ ಆಗಿ ಹೇಳ್ತೀವಿ. REM ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತಕ್ಕಂಥದ್ದು. ಬಾಡಿ ಈಸ್ ಪ್ಯಾರಲೈಸ್ಡ್ ಅಂಡ್ ಡ್ರೀಮ್ ಬಿಗಿನ್ಸ್. ಅದೇ ಬೆಳಗಿನ ಜಾವದಲ್ಲಿ ಆಗ್ತಕ್ಕಂಥದ್ದು. ಎಷ್ಟೇ ನಮಗೆ ನಿದ್ರೆ ಮಾಡಿದ್ರು ಸಹಿತ ಬೆಳಗಿನ ಜಾವ ಸುಮಾರು 3 ರಿಂದ 5 ಗಂಟೆ ಒಳಗಡೆ ಸ್ವಲ್ಪನಾದ್ರೂ ನಿದ್ರೆ ಬರುತ್ತೆ. ಅದೇ ಸಮಯದಲ್ಲಿ ಕನಸು ಬೀಳ್ತಕ್ಕಂಥದ್ದು. ಈ ಒಂದು ಕನಸಿನ ಬಗ್ಗೆ ನಾನು ಕನಸು ಮಾಡಿಕೊಂಡು ಒಂದು ವಿಡಿಯೋವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅದೇ ಒಂದು ಕನಸು. ಈ ಅಟ್ರಿಬ್ಯೂಷನ್ಸ್ ಅದಕ್ಕೆ ಕಂಟೆಂಟು, ಡಿಸೈನು, ವಾಯ್ಸು ನಂದು, CG ನಾಗರಾಜ. ಮತ್ತೆ ನನ್ನ ಸ್ನೇಹಿತರ ಜೊತೆಗೂ ಮಾತಾಡಿದೆ, ನಿಧಿ ಅಂತಕ್ಕಂಥವ್ರು. ನನ್ನ ಸ್ಟೂಡೆಂಟ್ ಆಗಿ ಈಗ ಅಮೆರಿಕಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಸೈಂಟಿಫಿಕ್ ರೆಫರೆನ್ಸಸ್ಸು ಬೇಕಾಗಿದ್ದು ನಾನು ಕೆಲವನ್ನ ಓಪನ್ ಐಯಿಂದ ತಗೊಂಡಿದ್ದೀನಿ, ಕೆಲವು ನೆಟ್ವರ್ಕ್ ಇಂದ ತಗೊಂಡಿದ್ದೀನಿ. ಮತ್ತೆ ವಿಡಿಯೋ ಪ್ರಿಪೇರ್ ಮಾಡಿರೋದು ಕೇವಲ ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ, ಇದು ಪರೀಕ್ಷೆಗಲ್ಲ. ಇದರಲ್ಲಿರ್ತಕ್ಕಂಥ ಎಲ್ಲ ವಿಚಾರವೂ ನಿಜ ಅಂತಲೂ ಹೇಳೋದಿಲ್ಲ, ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಯೂಟ್ಯೂಬ್ಗೆ ಮಕ್ಕಳಿಗೆ ಅರ್ಥವಾಗಲಿ ಅಂತ ಮಾತ್ರ ಮಾಡಿರ್ತಕ್ಕಂಥ ಒಂದು ಚಿತ್ರೀಕರಣ ಇದು. ಈ ಚಾನಲ್ ಪರೀಕ್ಷೆಗಾಗಿ ಅಲ್ಲ, ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಒಂದು ವಿಡಿಯೋ. ಇದು ಸರಳ ಜ್ಞಾನದ ಒಂದು ಭಾಗ.